ನಾನು ನಾಡಿನ ಜನ, ಈ ರಾಜ್ಯದ ಜನ ಕೈ ನೀಡಬಾರದು, ಕೈ ಎತ್ತು ಕೊಡಬೇಕು ಅಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ನಾನು ಕಳೆದ ಬಾರಿ. 5 ಪಂಚರತ್ನ ಕಾರ್ಯಕ್ರಮ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ದಿವಸ ಬೇಡ್ಕೊಂಡು ಕೂತ್ಕೊತೀರಿ? ಈಗ ಮೊನ್ನೆ ನೀವೇ ನೋಡಿದ್ರಿ, ಎಲ್ಲ ಮಂಗಳೂರಿನಲ್ಲಿ ಅದೆಂಥದ್ದು ದೀಪಾವಳಿ ಉಡುಗೊರೆ ಅಂತೇಳಿ ಅದೆಂಥದ್ದು ಇದು ಕೊಡ್ತಾರೆ ಅಂತೇಳಿ 11 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿಸಿದ್ರು ಪುತ್ತೂರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ. ಈ ಬದುಕಬೇಕಾ? ಸ್ವಾಭಿಮಾನದಲ್ಲಿ ಜನ ಬದುಕಬೇಕು. ಅದಕ್ಕೆ ನನ್ನ ಹತ್ರ ಭಾಳ ಕಾರ್ಯಕ್ರಮ ಇದೆ, ತೋರಿಸಿದ್ದೀನಿ ಅದನ್ನು. ನನ್ನ ಕಾಲದಲ್ಲಿ ಇವ್ರ ಜೊತೆನೇ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಚೈನಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ. ನಾನು ಅವತ್ತು ಏನು 9 ಜಿಲ್ಲೆಯಲ್ಲಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕೊಪ್ಪಳ ಒಂದರಲ್ಲಿ ಅದೇನೋ ಎಲೆಕ್ಟ್ರಾನಿಕ್ ಟಾಯ್ಸ್ದೇನೋ ಸ್ವಲ್ಪ ಮಟ್ಟಿಗೇನೋ ಮಾಡ್ಕೊಂಡವ್ರೆ. ಅದು ಹೊರತುಪಡಿಸೋರು ಯಾವುದೂ ಟೇಕ್ ಆಫ್ ಆಗಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿತ್ತು, ಅದರಿಂದ ಮಾಡಿದ್ದೆ. ನಾನೇನಾದರೂ ಕಂಟಿನ್ಯೂ ಆಗಿದ್ದರೆ 25,000 ಕೋಟಿ ಸಬ್ಸಿಡಿ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಇಂಡಸ್ಟ್ರಿ ಮಾಡ್ತಕ್ಕಂಥವ್ರಿಗೆ. ಸರ್ಕಾರ ತೆಗೆದ್ರಿ. 5 ವರ್ಷದ ಸರ್ಕಾರ ನನ್ನ ಕೈಗೆ ಸಿಕ್ಕಿದ್ರು ತೋರಿಸ್ತಾ ಇದ್ದೆ ನಾನು. ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿಗೆ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ.